ನೀವು ಇದಕ್ಕೆ ಕಳಿಸು ಅವರು ದೇವ್ರು ನೋಡ್ಲಿ. ನಿಮ್ಮ ಕಷ್ಟಗಳನ್ನು ಏನ್ ಬೇಕು ಅದನ್ನ ಬೇಡ್ಕೊಂಡು ಕೂತ್ಕೋಬೇಕು. ನಾನು ಕೇಳಬೇಕು. ಬನ್ನಿ ಮುಂದಕ್ಕೆ ಬನ್ನಿ. नहीं पार्सपा ಏನು ಓದೆ ಏನು ಬಿಟ್ಟಿರೋ ಕೇಳಿ ಓದಿ ಮಾತಾಡಿ ಧೈರ್ಯವಾಗಿ ನಿದ್ದೆ ಮಾಡಿ. ಅದನ್ನ ಪಾದಕ್ಕೆ ಹಾಕಬೇಕು, ನಾನು ಹಾಕಕ್ಕೆ ಹೋಗ್ತೀನಿ. ದೂರ ಗ್ರಾಮ ಯಾವ್ದು ಹಿಡಿಬಾರ್ದು ಅಂತ ಮಾಡ್ಕೊಂಡು ವಿಶೇಷ ಪೂಜೆಗಳು ಅಂದರೆ ಅವರವರ ಕಷ್ಟಗಳು ಏನು ಬೇಡ್ತಾರೋ ಅದು ಸಕ್ಸಸ್ ಆಯ್ತದೆ. ಮತ್ತು ಒಂದು ದಾಸೋಹಭವನ ಮಾಡಿ ಮಕ್ಕಳ ಅನ್ನದಾನ ಸರ್ತನೆ ಪ್ರಸಾದವನ್ನು ಪ್ರತಿ ವಾರ ಸೋಮವಾರ ಶುಕ್ರವಾರ ಪ್ರತಿ ವಾರ ವಿಶೇಷ ಪೂಜೆಯಾಗಿ ದಾಸೋಹ ನಡೀತದೆ. ಮತ್ತು ಭಾನುವಾರ ಬೆಳಿಗ್ಗೆ 8ರಿಂದ ರಾತ್ರಿ 8:30 ಗಂಟೆ ವಿಶೇಷ ಪೂಜೆಗಳು ಕ್ರಾಮಿಕವು ನಡೀತದೆ. ಮತ್ತು ಬಂದ ಭಕ್ತಾದಿಗಳು ಅವರವರ ಕಷ್ಟಗಳು ಏನೇ ಇದ್ದರೂ ಇಲ್ಲಿ ಬಗೆಯೋದು ಅವರ ತೃಪ್ತಿಯನ್ನು ಕೊಟ್ಟು ಅವರ ಖುಷಿಯನ್ನು ಪಟ್ಟುಕೊಂಡು ಹೋಗೋಂಥ ಸ್ಥಳ ಇದು. ಬಿದರೂರು ಗ್ರಾಮದಲ್ಲಿ ನಡೆಯುವಂಥ ಪವಾಡ ಪುರುಷ ಅಂತ ಈ ಚಿಕ್ಕಲೂರಲ್ಲಿ ಏನು ನಡೀತದೋ ಅದೇ ರೀತಿ ಭಗವಂತನ ಸೇವೆ ಇಲ್ಲಿ ಪ್ರತಿನಿತ್ಯವೂ ನಡೀತದೆ. ಬಂದ ಅವರು ಒಂದು ಮಕ್ಕಳ ಭಾಗ್ಯ ಇರ್ಬೋದು, ಸಂತಾನ ಭಾಗ್ಯ ಇರ್ಬೋದು, ಬಂದು ಬೇಡದಂಥಲ್ಲಿ 1 ತಿಂಗಳು 3 ತಿಂಗಳ ಒಳಗಡೆ ಅವರ ಕಷ್ಟಗಳನ್ನು ಪರಿಹರಿಸಿ ಭಗವಂತ ಕಾಪಾಡ್ತಾನೆ. ಕಾಲು ನೋವಾಗಿರ್ಬೋದು ಮತ್ತು ಮದುವೆಗಳು ಯಾವುದೇ ಇದ್ರೂ ಇಲ್ಲಿ
ಬಗೆಯುತ್ತದೆ. ಮಾಟ ಕೂಟಗಳು ಏನೇ ಇದ್ರೂ ಬಂದು ಒಂದು ನಿಂಬೆಹಣ್ಣು ತಗೊಂಡು ಭಗವಂತನಿಂದ ಆ ನಿಂಬೆಹಣ್ಣು ಫಲವನ್ನು ಅವರ ಮೈಯಲ್ಲಿ ಹಾಕಿದ್ರೆ ಎಲ್ಲ ಕಾಲು ನೋವಾಗಲಿ ಉರಿ ಆಗಲಿ ಎಲ್ಲ ಕಳೆದೋಯ್ತದೆ. ಇಲ್ಲಿ ಹರಕೆ ಏನಂದ್ರೆ ಬಂದು ಭಗವಂತನ ಸೇವೆ ಮಾಡಿ ಒಂದು ಕಾಯಿ ಆಗಲಿ 2 ಕಾಯಿ ಆಗಲಿ, ಅವರು ಗಂಡ ಹೆಂಡತಿ ಬಂದರೆ 2 ಕಾಯಿ, ಒಬ್ಬರೇ ಬಂದರೆ 1 ಕಾಯಿನ ಕಟ್ಟಿ ಅಲ್ಲಿ ಭಗವಂತನ ಕೈ ಮುಗಿದು ಆ ತಳದಲ್ಲಿ ಕಟ್ಟಿದ ನಂತರ ಈ ಕೆಲಸ ಕಾರ್ಯಗಳು ಪಾಸಾಗ್ತದೆ. ಇಲ್ಲೇ ಬಂದಂಥದ್ದು ಒಂದು ಬೋರು ಪೈಂಟ್ ಮಾಡಿರ್ಬೋದು, ಆ ಪೈಂಟು ಇಷ್ಟು ಬಂದು ಭಗವಂತನ ಬೇಡಿ ಕಾಯಿ ಕಟ್ಟದಂಥ ನಂತರ ನೀರು ಸಕ್ಸಸ್ ಆಗೈತೆ. ಪ್ರತಿಯೊಂದು ಕಷ್ಟವೂ ಏನೇ ಒಂದು ಯಾವುದೂ ಇಲ್ಲ ಅನ್ನಂಗಿಲ್ಲ, ಇಲ್ಲಿ ಯಾವ ಕಷ್ಟ ಆದ್ರೂ ಪರಿಹಾರ ಆಗ್ತದೆ. ಬಂದವರು ಹಣ ಗಿಣ ಅಂತ ಅನ್ನೋದೇನಿಲ್ಲ, ಅವರ ಕೈಲಿದ್ದದ್ದು ಕೊಡ್ಬೋದು, ಇಲ್ಲಾಂದ್ರೆ ಕೈ ಮುಗಿದು ಭಗವಂತನ ಬೇಡಿ ಮುಂದಕ್ಕೆ ಈ ಕಷ್ಟನ ಪರಿಹರಿಸಪ್ಪ ಅಂತ ಹೋದ್ರೆ ಸಾಕು. ಇವತ್ತವರೆಗೂ ಯಾವುದೂ ಪೈಲಿಲ್ಲ, ನಡ್ಕ ಹೋಯ್ತೈತೆ. ಸರ್, ನಮ್ಮ ಊರು ಅಳಗಂಚಿ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ನಮ್ಮ ಊರಿಂದ ಇಲ್ಲಿಂದ ಸುಮಾರು ಒಂದು 25 ಕಿಲೋಮೀಟ್ರ್ ದೂರ ಆಗುತ್ತೆ. ನನ್ನ ಹೆಂಡತಿ ಮನೆ ರಾಂಪುರ. ಇಲ್ಲಿಂದ ನನಗೆ ಪರಿಚಯ ಆಗಿದ್ದು ಒಂದು 2 ವರ್ಷದ ಕಾಲದಿಂದ ಪರಿಚಯ ಇದೆ. ನನಗೆ ಎಲ್ಲ ರೀತಿಯಲ್ಲೂ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಬಂದು ಅನುಕೂಲತೆಗಳಾಗಿದೆ. ಮತ್ತು ನನಗೆ ಪಾಯಿಂಟ್ ಮಾಡಿಸಿ ಅಂತ ಹೇಳಿದ್ರು, ಅದೊಂದು ಪಾಸ್ ಆಯಿತು. ನೀರು ಚೆನ್ನಾಗಿ ಬಂತು. ಮತ್ತು ಇನ್ನೂ ಈ ಥರ 2 ವರ್ಷ ಕಾಲದಿಂದ ನನಗೆ ಅತ್ಯಂತ ಎಲ್ಲ ಕೆಲಸಗಳು ಇಲ್ಲಿ ಬಂದ ಮೇಲೆ ನನಗೆ ಸಂಪೂರ್ಣವಾಗಿ ಎಲ್ಲ ಕೆಲಸಗಳು ಪಾಸಾಗ್ತಾಯಿದೆ. ಮತ್ತು ನಮ್ಮ ಊರಿನ ಜನಗಳು ಹೇಳ್ತಾ ಇದ್ದಾರೆ, ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದಾಗುತ್ತೆ, ನೀವಲ್ಲಿ ಹೋಗಿ ಅಂತಲೂ ಹೇಳ್ತಾಯಿದ್ದಾರೆ. ಮತ್ತು ನನ್ನ ಜೀವನಗಳಿಗೆ ಅಭಿವೃದ್ಧಿ ಮಾಡೋದಕ್ಕೆ ಒಳ್ಳೆಯ ದಾರಿನ ತೋರಿಸ್ಕೊಟ್ಟಿದ್ದಾರೆ. ಮತ್ತು ನನ್ನ ಬದುಕು ಬಂಗಾರ ಅಂತ ಆಗತ್ತಾ ಅಂತ ಹೇಳ್ತಾ ಇಷ್ಟು ಮಾತಾಡೋ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರೂ ಈ ದೇವಸ್ಥಾನಕ್ಕೆ ಕೈ ಮುಗಿದು ಕೇಳ್ಕತ್ತೆ. ನನ್ನ ಕಷ್ಟ ಅಂತ ಅಂದ್ಕೊಂಡಿರೋದೆಲ್ಲ ನನಗೆ ಈ ಸ್ವಾಮಿ ತಂಪತ್ಲೆ ಎಲ್ಲ ಪರಿಹಾರ ಆಯಿತು. ಕಷ್ಟ ಅಂತಂದ್ರೆ ನನಗೆ ಹಿಂಗೆ ವಾಸ ಮಾಡ್ಬೇಕಣಪ್ಪ, ನನಗೆ ಭಯ ಆಯ್ತದ, ನನಗೆ ಸುಸ್ತಾಯ್ತದ, ನನಗೆ ಇಷ್ಟೊಂದು ತೊಂದರೆ ಆಯ್ತದ, ನನಗೆ ಭಾರಿ ಭಯ ಆಯ್ತದ ಕಣಪ್ಪ ಅನ್ಕೊಂಡು ಮನ್ಸಲ್ಲಿ ತುಳ್ಕೊಂಡು ಇಂಥವ್ಕೊಂದು ಬಂದು ಒಂದು ಪೂಜೆ ಮಾಡಿಸೋದು ಸಾಕು. ಏನೇ ಕಷ್ಟ ಇರಲಿ, ಒಂದು ಭೀತಿ ಲಕ್ಷಣ ಇರಲಿ, ಇನ್ನೊಂದಿರಲಿ, ಒಂದು ಹಾಸ್ಪಿಟ್ಲ್ ಕಷ್ಟ ಇರಲಿ, ಎಲ್ಲನೂ ಮಾಯ ಮಾಡ್ತಾನೆ. ಎಲ್ಲನೂ ಮಾಯ ಮಾಡಿ ಎಲ್ಲನೂ ಒಂದು ಪಾದಕ್ಕೆ ಹಾಕತ್ತಾನ. ಮಯೂರಮ್ಮ ಚುಳ್ಳು ಅನ್ನೋ ರೀತಿಲಿ ಇನ್ನು ಪಾದಕ್ಕೆ ಬಂದ್ರೆ ಸಾಕು, ಏನೇ ಕಷ್ಟ ಇದ್ರೂ ಪರಿಹಾರ ಮಾಡ್ತಾನೆ. ಫಸ್ಟ್ ಅವ್ನು ಬಂದು ಅವ್ನು ಪೂಜೆ ಮಾಡಿಸ್ಲಿ, ಅವ್ನ ಪಾದಕ್ಕೆ ಬಂದು ಅಡ್ಡ ಬೀಳಲಿ, ನಮಸ್ಕಾರ ಮಾಡಲಿ, ಅಷ್ಟೇ ಸಾಕು ಅವ್ನಿಗೆ. ಅಷ್ಟಕ್ಕೆ ಅವ್ನ ಪಾದಕ್ಕೆ ಎಲ್ಲನೂ ತುಳ್ಕೊಂಡು ಒಳ್ಳೇದು ಮಾಡಿಕೊಡ್ತಾನೆ ಸ್ವಾಮಿ ನಮ್ಮಪ್ಪ. ಎಲ್ಲ ಬಂದು ನಮ್ಮ ಅಪ್ಪನ ತಾಗ ಬಂದು ಪಾದಕ್ಕೆ ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗಲಿ. ಎಲ್ಲನೂ ನಿನಗಿಷ್ಟೇ ಬೇಕು ಅಷ್ಟೇ ಬೇಕು ಅಂತ ದುಡ್ಡು ಕಾಸು ಏನು ಕೇಳಲ್ಲ ನಮ್ಮಪ್ಪ. ಅವ್ನ ಪಾದಕ್ಕೆ ಬಂದು ಒಂದು ಪೂಜೆ ಮಾಡಿಸ್ಲಿ, ಎಲ್ಲ ಒಳ್ಳೇದಾಯ್ತದ. ಈ ಸ್ವಾಮಿ ಸೇವೆ ಹಿಡಿದು ನಮ್ಮ ಹೆಣ್ಣು ಮಕ್ಕಳನ್ನೆಲ್ಲ ಮದುವೆ ಮಾಡಿ ಎಲ್ಲಕ್ಕೂ ದಾರಮಾರ್ಗ ಮಾಡಿ ಮಕ್ಕ ಮರಿ ಎಲ್ಲ ಸುಳ್ತ ಕೊಟ್ಟು ನಮಗೇನೋ ತೊಂದರೆ ಇಲ್ದ ರೀತಿಲಿ ಆ ಭಗವಂತನ ಹಿಡ್ತೋಳಿಂದ ನಮಗೇನೋ ತೊಂದರೆ ಕೊಟ್ಟಿಲ್ಲ. ನಮ್ಮ ಮಗನಿಗೂ ಹೆಣ್ಣು ಮಕ್ಕ ಅನ್ಕೊಂಡು ಇದು ಮಾಡ್ತೀನಿ, ಇಲ್ಲಿಗೆ ಬಂದು ಸ್ವಾಮಿ ಹಿಡಿತ್ಲೆ ನಮ್ಗೆ ಗಂಡಿ ಆಯಿತು. ಏನೂ ತೊಂದರೆ ಇಲ್ಲ, ನಮ್ಗೆ ಸೌಕರ್ಯನಾಗ ಅದ. ಈ ಸ್ವಾಮಿ ಬಂದು ಯಾರೇ ಆದರೂ ಬಂದು ಅವನ್ನ ಬಳಿ ಹತ್ತಿ ನೀವು ಹೋಗಿ ಪರಿಹಾರ ಆಯ್ತದ, ಕಷ್ಟ ಎಲ್ಲ. ನಾವೆಲ್ಲೂ ಹಾಸ್ಪಿಟ್ಲಿಗೆ ಗುಣ ಆಗಲಿಲ್ಲ. ನಾವು 4 ವರ್ಷದಿಂದ ಇಲ್ಲಿಗೆ ಬರ್ತಿದ್ವಿ. ಭಗವಂತ ಐಶ್ವರ್ಯ ಕೊಟ್ಟು ಕಾಪಾಡ್ತಾವನೆ. 2 ನಿಕ್ಸೈತೆ ಕಳ್ಕೊಬಿಟ್ಟಿದ್ದೆವು, ಎಲ್ಲೂ ಆಗಲಿಲ್ಲ. ಬಟ್ ಎಲ್ಲೂ ಬತ್ತಲೆ ನಮಗೆ ಗುಣ ಎಲ್ಲ ಆಗಿದೆ. ಮೊದಲಿಗಿಂತೂ ಈಗ ಪೇಪರ್ ಆಗಿದ್ದೀನಿ. ನಮಗೆ 2 ಕಾಲು ತೊಡನೆ ಇರಲಿಲ್ಲ, ಬತ್ತಿದೆ. 4-6 ಸೀಟ್ ಇಟ್ಕೊಬತ್ತಿದ್ರು ನನ್ನನ್ನು. ಎಲ್ಲೂ ಆಗಲಿಲ್ಲ. ಹಾಸ್ಪಿಟ್ಲ್ ಎಲ್ಲ ಖರ್ಚು ಮಾಡಿದೆ. ಭಗವಂತ ಇದರಿಂದ ಇಲ್ಲಿ ಗುಣ ಆಗಿದೆ, ಬಂದಿದ್ದೀವಿ. ಇಲ್ಲೇ ನಮ್ಗೆ ಗುಣದ್ದು, ಇಲ್ಲೇ ಗುಣ ಆದ್ದು ನಮಗೆ. ಸಿದ್ದಪ್ಪಾಜಿ ದೇವಸ್ಥಾನ ಇಲ್ಲೇ, ಬಿದರಗುಡು ಗ್ರಾಮ. ನಾವು ಉದ್ಬೂರು. ಇಲ್ಲೇ ಗ್ರಾಮದಲ್ಲಿ ನೆಲಗೊಂಡ ಭಗವಂತ ಕಾಪಾಡಿದೆ.